ಸರ್, ಈ ರಾಘವನ್ ಸರ್ ಮತ್ತು ಈ ನಗರನ್ ಸರ್ ಅವರ ತುಂಬ ಚೆನ್ನಾಗಿ ನಮಗೆ ಕನ್ನಡ ಮಾತಾಡುವುದು ಅದನ್ನು ಸಣ್ಣ ಮಕ್ಕಳು ಹೇಗೆ ಮಾತಾಡಿದ್ರು ಪೇರೆಂಟ್ಸ್ಗೆ ತುಂಬ ಇಷ್ಟ ಲಕ್ಷ್ಮಿ ಎಲ್ಲ ಮಾತು ನಮಗೆ ಖುಷಿ ಕೊಡ್ತಾರೆ. ಹಲವಾರು ರಾಜ್ಯಗಳಿಂದ ಇಲ್ಲಿ ಕನ್ನಡ ಕಲಿಕೆ ಬಂದು ಚೆನ್ನಾಗಿ ಕಲಿತೀವಿ. ಪರವಾಗಿ ನಮ್ಮ ಕನ್ನಡ ಮೆಚ್ಚುಗೆ ಧನ್ಯವಾದಗಳು. ಕನ್ನಡ ಪರೀಕ್ಷೆಯಲ್ಲಿ ಲಕ್ಷ್ಮಿನೂ ಫಸ್ಟ್ ಕ್ಲಾಸಲ್ಲಿ ಲಕ್ಷ್ಮಿ ಅವರಿಗೆ ಕನ್ನಡ ಸರಸ್ವತಿನೂ ಬರುತ್ತೆ. ತಮಿಳುನಾಡು ಲಕ್ಷ್ಮಿ, ಕರ್ನಾಟಕದ ಸರಸ್ವತಿ ಆಗಿದೆ. ಮತ್ತೆ ಯಾರು ಮಾತಾಡ್ತೀರಿ? ಒಂದು ನಿಮಿಷ ಮಾತಾಡ್ತೀನಿ. ನಿಮ್ಮ ಆಶೀರ್ವಚನ ಹೇಳಿ. ನಾನು ಕನ್ನಡ ಕ್ಲಾಸ್ 3 ತಿಂಗಳಿಗೆ ಬರ್ತೀನಿ. ಓಕೆ, 3 ತಿಂಗಳಿಗೆ. ಆದರೆ ನಮ್ಮ ಸರ್ಸು ತುಂಬ ಚೆನ್ನಾಗಿ ಮಾಡಿದ್ರು. ಆದರೆ ನಾನು ಇನ್ನೊಂದು 3 ತಿಂಗಳು ಬರ್ತೀನಿ. ಇದು ಡಿಸೈಡ್ ಮಾಡಿ. ನಾವು ದ್ರಾವಿಡ್ ಥರ ನಿಧಾನವಾಗಿ ಬ್ಯಾಕ್ ಮಾಡಿದ್ರು ಸ್ಕೋರ್ ಮಾಡಿದ್ದಾರೆ. ತುಂಬ ಸಂತೋಷ. ಯಾಕಂದ್ರೆ ಅವರು ಮಾಡಿ ಪರವಾಗಿಲ್ಲ. ನಮಸ್ಕಾರ. 3 ತಿಂಗಳು ಚೆನ್ನಾಗಿ ಮಾಡಿದ್ದಾರೆ ಪ್ರವಾಸ ರಾಹುಲ್ ಸರ್. I think I want to take it to a grand side, like innovative approaches. I want to try it in Kannada. Out of it, I can do it. I think the classes were excellent. Conducted, the way the interaction and all those things were amazing. And made each and every participant to participate and answer them. And I think now we can do of innovative technology, what we use the technology. ಅದಕ್ಕೆ ವೆಂಕಟ್ ಅವರು ತುಂಬಾ ನಮ್ಮನ್ನು ಪ್ರೋ ಆಕ್ಟಿವ್ ಆಗಿ ಮಾಡೋದಕ್ಕೆ ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ. ಏನಂದ್ರೆ ನಾನು ಮತ್ತು ರಾಘವನ್ ಅದರ ಹೆಚ್ಚು ನಮ್ಮ ಬೇರೆ ಏಜಿನ ಬಿಟ್ಟು ಇದು ಹೆಚ್ಚು ಸಿಸ್ಟಮ್ಯಾಟಿಕ್ ಸಿವಿಕ್ ಅಡಿಷನ್ಸ್ ಏನಾದರೂ ಮಾಡೋ ಆಗಿದ್ರೆ ನಮ್ಮ ಕೋರ್ಸ್ಗೆ ಅದನ್ನ ನಾವು ಗಮನ ಕೊಡಬೇಕು. ವೆಂಕಟ್ ಅವರ ಸಪೋರ್ಟ್ and laptop prices are very less. I don't know how to study it or how to do it. But still I feel it can be taken a great ride. And people come from other states to stay here and they take it over to great ride. And a small classmate brings so much of, I thought initially when I joined 4 or 5 people will be there. But I was surprised to see a class of 2 full and everything. I think plenty of people come from IT background. I think they can take it a great ride. I think if people show a lot of interest without technology, I think this technology can take it much better. ಅಂದರೆ ಈಗ ನೀವು ನಮ್ಮ ಕ್ಲಾಸನ್ನು ನೋಡಿದ್ದೀರಿ, ಹೇಗೆ ನಡೀತಾ ಇದೆ ಅಂತ ನಿಮಗೆ ಗೊತ್ತಾಗಿದೆ. ಇದನ್ನು ನೀವು ನಿಮಗೆ ಇರೋ ಕೋರ್ಸಲ್ಲಿ ನಿಮಗಿರೋ ಮೀನ್ಸಲ್ಲಿ ನೀವು ಬೇರೆಯವರಿಗೆ ಅದನ್ನು ಸ್ಪ್ರೆಡ್ ಮಾಡಿ. ಅಂದರೆ ಈ ಥರ ನಡೆಯುತ್ತೆ ನಿಮ್ಮ ಇಮೇಲಲ್ಲೋ. That area also is too far. You advertise if you can, and have it is definitely people will come if you advertise. There are 2 parts of that. ನಮಗೆ ಏನಾಗಿದೆ ಅಂದರೆ ಅದು ಪಾರ್ಟ್ 2 ಅಂದರೆ ನನಗೆ ಸ್ವಾಮಿನಿ ಅಂತ ಅವ್ರ ಫ್ಯಾಕಲ್ಟಿಲಿ ಒಂದು ಬಂದು ಈಗ ಅವರು ಚಾಮರಾಜಪೇಟೆ ನಾನು ನೋಡ್ಕೊತೀನಿ, ರಾಜಾಜಿನಗರ ನಾನು ನೋಡ್ಕೊತೀನಿ ಕೇಳಿದ್ರೆ ಮಾಡೋದು. ಈಗ ನಮ್ಮ ಪ್ರೆಸೆಂಟ್ ನಮ್ಮ ಲಿಮಿಟೇಷನ್ಸ್ ಅಲ್ಲಿ ಫ್ಯಾಕಲ್ಟಿ ಲಿಮಿಟೇಷನ್ಸ್ ಅಲ್ಲಿ ನಮಗೆ ಇದು ಬೋತ್ ಐಡಿಯಾಲಜಿ. No, I'm not saying no. If you advertise, there will definitely be a response. Last week I saw an advertisement in Hindu, Gandhinagar and some other place, Koramangala. ನಾನು ಮಾತಾಡ್ತೀನಿ ಆಮೇಲೆ ನನ್ನ ನೋಡಿಲ್ಲ. ಈಗ ನಮ್ಮ ಹೇಳಿದಾಗೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನರಿಗೆ ವಿಷಯ ತಿಳಿಸ್ತೀವಿ. ಈ ಥರ ಹಾಸ್ಪಿಟಲ್ಗೆ ಭಾನುವಾರ ಕನ್ನಡ ಕ್ಲಾಸ್ ಕಲಿಯುತ್ತೆ, ಬೇಕಾದವರು ಬಂದು ಕಲಿಬೋದು ಅಂತ.
ಕ್ಲಾಸ್ ಚೆನ್ನಾಗಿದ್ದರೆ ಹೇಳಿ. TCS ಅಲ್ಲಿ ಕೂಡ ನೀವೊಂದು ನಿಮ್ಮ HR ಹೇಳ್ಬೋದು ಇಲ್ಲ ಕ್ಲಾಸಸ್ ಅಂತ. ಕ್ಲಾಸ್ ಚೆನ್ನಾಗಿಲ್ಲ ಅಂದರೆ ನಮಗೆ ಹೇಳಿ, ನೀವು ಇಂಪ್ರೂವ್ ಮಾಡ್ಕೊಳ್ಳಿ, ನಿಮ್ಮ ಕ್ಲಾಸ್ಗೆ ಯಾರು ಬರಲ್ಲ ಅಟ್ಲೀಸ್ಟ್ ಇಲ್ಲ ಅಂತ. ನಾವು ನಮ್ಮ ಸ್ವಂತ ನಟರಾಜ್ ಮತ್ತು ನನ್ನ ಪರ್ಸನಲ್ ಫ್ರೆಂಡ್ಶಿಪ್ಪು ಚೆನ್ನಾಗಿರೋದ್ರಿಂದ, ಬೇರೆ ಯಾವುದೇ ತೊಂದರೆ ಇರೋದ್ರಿಂದ ಡಾಕ್ಟರ್ ಥಾಮಸ್ ಚಾಂಡಿ ಅವರು ಈ ಜಾಗ ನಮಗೆ ಕೊಡ್ತಿರೋದ್ರಿಂದ ಕ್ಲಾಸಸ್ ಇಲ್ಲಿ ನಡೀತಾ ಇದೆ. ಇದು ನಾವು ಬೇರೆ ಬೇರೆ ಪ್ಲೇಸಲ್ಲಿ ಮಾಡಿದ್ವಿ. ಅಲ್ಸೂರಲ್ಲಿ ಮೋರ್ ದೆನ್ 10 years ಒಂದೇ ಕಡೆ ಮಾಡಿದ್ವಿ, ಡ್ಯಾನ್ಸ್ ಸ್ಕೂಲ್ ಅಸೆಂಬ್ಲಿ ರೋಡಲ್ಲಿ. ಅದಾದಮೇಲೆ ಬ್ರಿಗೇಡ್ ಟವರ್ಸ್ ಹತ್ರ ಲಿಟ್ರೇಚರ್ ಸ್ಕೂಲಲ್ಲಿ ಮಾಡಿದ್ವಿ. ಅದಾದಮೇಲೆ ಇಲ್ಲಿ ಶುರು ಮಾಡಿದ್ವಿ. ಇದು ಬಂದು 2 ವರ್ಷ ಆಯಿತು. ಇದು ಇಲ್ಲೇ ನಡೆದರೆ ಸಂತೋಷ. ಜಾಗೃತ ಸಮಸ್ಯೆ ಆದರೆ ಮತ್ತೆ ನಮಗೆ ಕಷ್ಟ ಆಗುತ್ತೆ. ಆದರೆ ಎಷ್ಟೇ ಕಷ್ಟ ಆದರೂ 1 ವಾರ ಕೂಡ ನಾವು ಬ್ರೇಕ್ ಕೊಟ್ಟಿಲ್ಲ.